ಶಿರಾ ತಾಲೂಕಿನ ಗೌಡ್ಗೆರೆ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಮಂಜುಳಾ ದೊಡ್ಡಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಎನ್ ರಾಘವೇಂದ್ರ, ಮಾಜಿ ಅಧ್ಯಕ್ಷರಾದ ಕೆ ಶಾಂತರಾಜು, ಆರ್ ಮಮತಾ, ಸುಮಲತಾ, ಸದಸ್ಯರಾದ ಎನ್ ಮಂಜುಳಾ ಗೌಡಪ್ಪ, ಸಿ ಈಶ್ವರ್, ಕರಿಯಣ್ಣ, ಗುಂಡಣ್ಣ, ವಿವೇಕಾನಂದ, ಗಿರಿಜಮ್ಮ, ಮುಖಂಡರಾದ ಮುದ್ದಕ್ಕನಹಳ್ಳಿ, ಗೊಲ್ಲರಹಟ್ಟಿ ಗೌಡಪ್ಪ, ಪಿಡಿಒ ವೆಂಕಟೇಶ್ ಮೂರ್ತಿ, ಎಚ್.ಜೆ. ಗೋವಿಂದೇಗೌಡ, ಕಾರ್ಯದರ್ಶಿ ಈರಣ್ಣ, ಚುನಾವಣಾಧಿಕಾರಿ ತಹಸೀಲ್ದಾರ್ ಚಿದಾನಂದ ಸವಣೂರು ಕಾರ್ಯನಿರ್ವಹಿಸಿದರು. ಇಂದಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಟ್ಟಮ್ಮನವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಉಪಾಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿರ್ತಾರೆ. ಆ ಒಂದು ರಾಜೀನಾಮೆಯನ್ನು ಮಾನ್ಯ ತಹಸೀಲ್ದಾರ್ ಅವರು ಅಂಗೀಕಾರ ಮಾಡಿ ನಿಯಮದಂತೆ ಎಲ್ಲ ಒಂದು ಸದಸ್ಯರಿಗೆ ಒಂದು ಚುನಾವಣೆಯ ಪ್ರಕ್ರಿಯೆಯ ನೋಟಿಸ್ಗಳನ್ನು ನೀಡಿ ಈ ದಿನ ಮಾನ್ಯ ತಹಸೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರ ಆಯ್ಕೆಯ ಒಂದು ಚುನಾವಣೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿದ್ದಾರೆ. ಅದರಂತೆ ಶ್ರೀಮತಿ ಮಂಜುಳಾ ಅವರು, ಹೊನ್ನೇನಹಳ್ಳಿ ಒಂದು ವಾರ್ಡ್ನಲ್ಲಿ ಗೆದ್ದಂಥ ಶ್ರೀಮತಿ ಮಂಜುಳಾ ಅವರು ಏಕೈಕ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು, ಅವರು ಉಪಾಧ್ಯಕ್ಷ ಹುದ್ದೆಗೆ, ಗೌಡಗೆರೆ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷ ಹುದ್ದೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂಬ ವಿಚಾರವನ್ನು ಸಂತೋಷವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೌಡಿಗೆರೆ ಗ್ರಾಮ ಪಂಚಾಯಿತಿ ಇವತ್ತು ಉಪಾಧ್ಯಕ್ಷರು ಪುಟ್ಟಮ್ಮನವರು ರಾಜೀನಾಮೆ ಸಲ್ಲಿಸಿದರು. ಅದರ ಸಲುವಾಗಿ ದಿನಾಂಕ ಘೋಷಣೆ ಮಾಡಿದ್ರು. ಇವತ್ತು 7ನೇ ತಾರೀಕು 7/12/2024 ಉಪಾಧ್ಯಕ್ಷರ ಚುನಾವಣೆಯನ್ನು ಪಂಚಾಯತಿ ವ್ಯಾಪ್ತಿನಲ್ಲಿ ಇಟ್ಟಿದ್ದರು. ಮಾನ್ಯ ತಹಸೀಲ್ದಾರ್ ಅವರು ಬಂದ್ಬಿಟ್ಟು ಇವತ್ತು ಯಾರು ಅರ್ಜಿ ಹಾಕಿಲ್ಲದ ಪ್ರಯುಕ್ತ ಮಂಜುಳಾ ವೈಫ್ ಆಫ್ ದೊಡ್ಡಯ್ಯ ಇವರು ಒಂದೇ ಒಂದು ಅರ್ಜಿ ಸಲ್ಲಿಸಿದರು. ಅದು ಇವತ್ತು ಎಲ್ಲ ಸರ್ವ ಸದಸ್ಯರು ಎಲ್ಲರೂ ಸೇರಿ ಸಭೆ ನಡೆಸಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಂಜುಳಾ ಅವರು. ಅವರಿಗೆ ನಮ್ಮ ಸದಸ್ಯರ ಪರವಾಗಿ, ಪಂಚಾಯತ್ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ನಮ್ಮ ಉಪಾಧ್ಯಕ್ಷರಾಗಿ ಮಂಜುಳಾ ದೊಡ್ಡಯ್ಯನವರು ಇವತ್ತು ಗೌಡಗೆರೆ ಪಂಚಾಯತಿಗೆ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಎಲ್ಲ 17 ಜನ ಸದಸ್ಯರಿಗೂ ಸೇರಿ ಆ ಎಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ಮುಂದೆ ಏನು ಪಂಚಾಯತಿ ಹಿಂದಿಂದ ನಾವು ಉಪಾಧ್ಯಕ್ಷರು ನಡೆಸ್ಕೊಂಬಂದು ಆ ಥರ ಹಳ್ಳಿಗಳಿಗೆ ಏನು ಬೇಕು, ಯಾವ್ದು ಬೇಕು ಅಂತೇಳಿ ಆಯಮ್ಮನನ್ನು ಸಂಘಟನೆ ಮಾಡಿ ಅಧ್ಯಕ್ಷ ಕೇಳಿದ್ದು ಗೊತ್ತಿಲ್ಲದ್ದು ಕೇಳ್ಕೊಂಡು ಆಯಮ್ಮ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ನಮ್ಮೆಲ್ಲರ ಆಶೀರ್ವಾದ. 17 ಜನನು ನಾವು ಎಲ್ಲ ಒಂದೇ. ಏನು ಈ ದಿನ ನಮ್ಮ ಗೌಡಗೆರೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರ ಒಂದು ಚುನಾವಣೆಗೆ ಏನಿವತ್ತೆಲ್ಲ ನಮ್ಮ ಗೌರವಾನ್ವಿತ 17 ಜನ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ಎಲ್ಲ ನಮ್ಮ ಅಧ್ಯಕ್ಷಗಳಿಗೂ ಮತ್ತು ಮಾಜಿ ಅಧ್ಯಕ್ಷಗಳಿಗೂ, ಮಾಜಿ ಉಪಾಧ್ಯಕ್ಷಗಳಿಗೂ, ಎಲ್ಲ ಸರ್ವಾನು ಸದಸ್ಯರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.